ಭೂಮಿ ಸೂರ್ಯನ ಸುತ್ತ ಸುತ್ತುವ ಒಂದು ವಸ್ತು. ನಿನ್ನ ತಡೆದು ನಿಲ್ಲಿಸುವ ಸಾಮರ್ಥ್ಯ ಯಾರಿಗಿದೆ ಇವತ್ತು? ಹಗಲು ರಾತ್ರಿ ಎಲ್ಲ ನಿನ್ನ ಒಂದು ಸುತ್ತು. ಸೌರ ಮಂಡಲಕ್ಕೆ ನೀ ಅಮೂಲ್ಯ ಸಂಪತ್ತು. ಡಾಕ್ಟರ್ ಪ್ರತಿಭೆ ಅದ್ವೈತ್ ಅಂತ. ನನಗೆ ಈ ಕವನ ಬರೆಯೋದು ಹೆಂಗೆ ಆಸಕ್ತಿ ಬಂತಂದ್ರೆ, ಫಸ್ಟು ಸ್ಕೂಲಲ್ಲಿ ಕನ್ನಡ ಮೇಷ್ಟ್ರು ಅವರು ಎಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟರು, ಒಂದು ಕವನ ಬರ್ಕೊಂಡು ಬನ್ನಿ ಅಂತ. ಅದರಿಂದ ನಾನು ಒಂದು ಕವನ 2 ಕವನ ಆ ಥರ ಬರೆದೆ. ಅದಾದಮೇಲೆ ನನಗೆ ಕವನ ಬರೆಯೋಕ್ಕೆ ಖುಷಿ ಆಯಿತು. ಹಾಗೆ ಬರೆದು ನಾನೀಗ 10 ಕವನಗಳನ್ನು ಬರೆದಿದ್ದೀನಿ. ಮತ್ತು ಅದರಲ್ಲಿ 6 ಕವನಗಳನ್ನು ಭೂಮಿಯ ಮೇಲೆ ಬರೆದು ನಾನು ಪನೋರಮಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಪಾಸ್ ಆಗಿದ್ದೀನಿ. ನಾನು ಪುನೀತ್ ನನ್ನ ಪತ್ನಿ ಪೂಜಾ ಎನ್. ನಾವು ಡಾಕ್ಟರ್ ಪೃಥುಪಿ ಅದ್ವೈತ್ನ ಪೋಷಕರು. ನನ್ನ ಮಗ ಪೃಥು ಈಗ ಮೈಸೂರಿನ ಪೂರ್ಣಚೇತನ ಶಾಲೆಯಲ್ಲಿ 4ನೇ ತರಗತಿಯನ್ನು ಓದ್ತಾ ಇದ್ದಾನೆ. ಅವನಿಗೆ ಸಾಹಿತ್ಯದಲ್ಲಿ ಒಲವು ಮತ್ತು ಆಸಕ್ತಿ ಎರಡೂ ಸಹ ಇದೆ. ಅವನು ಒಂದಷ್ಟು ಸಾಹಿತ್ಯದ ಸಾಲುಗಳನ್ನು ಬರೆಯೋದಕ್ಕೆ ಶುರು ಮಾಡ್ದ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವನ ಶಾಲೆಯಲ್ಲಿ ಕನ್ನಡ ಶಿಕ್ಷಕರು ಒಬ್ಬರು ಅವನಿಗೆ ಒಂದು ಕವನವನ್ನು ಬರ್ಕೊಂಬರೋಕ್ಕೆ ಹೇಳಿದರು. ಆ ಕವನವನ್ನು ಬರ್ಕೊಂಬರೋಕ್ಕೆ ಹೇಳಿದಾಗ ಅವನು ಆ ಕವನಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ, ಪದ್ಯಗಳು ಏನಿದೆ ಪಠ್ಯ ಪುಸ್ತಕದಲ್ಲಿ ಇದನ್ನೆಲ್ಲ ನೋಡ್ತಾ ತನಗೆ ತಾನೇ ಒಂದಷ್ಟು ಸಾಲುಗಳನ್ನು ಬರೆಯೋಕ್ಕೆ ಪ್ರಾರಂಭವನ್ನು ಮಾಡ್ದ. ಆಮೇಲೆ ಅದನ್ನು ನಾವು ಸ್ವಲ್ಪ ಗ್ರಾಮ್ಯಾಟಿಕಲ್ ಆಗಿ ವ್ಯಾಕರಣ ದೋಷ ಏನಿರುತ್ತೋ ಅದನ್ನೆಲ್ಲ ಸ್ವಲ್ಪ ತಿದ್ದುವಂತಹ ಪ್ರಯತ್ನವನ್ನು ಮಾಡಿದ್ವಿ. 1 ವರ್ಷಗಳಿಂದ ಈ ಥರ ಕವನಗಳ ರಚನೆಗಳನ್ನು ಮತ್ತು ಒಂದಷ್ಟು ಪ್ರಬಂಧಗಳನ್ನು, ಲೇಖನಗಳನ್ನು ಬರೀತಾನೆ. ಅವನು ಬರೆದಿರುವಂಥ ಕವನಗಳನ್ನು ಮೊದಲು ಶಾಲೆಯ ಒಂದು ಪತ್ರಿಕೆ, ಅವನ ಶಾಲಾ ಪತ್ರಿಕೆ ಪ್ರಕಟಣೆಯನ್ನು ಮಾಡಿತು. ಹಲವಾರು ಪತ್ರಿಕೆಗಳು ಅವನ ಲೇಖನವನ್ನು ಮತ್ತು ಕವನಗಳನ್ನು ಪ್ರಕಟಣೆಯನ್ನು ಮಾಡಿದೆ. ಅವನಿಗೆ ಒಂದು ಪನೋರಮಾ ಇಂಟರ್ನ್ಯಾಷನಲ್ ಲಿಟ್ರೇಚರ್ ಫೆಸ್ಟಿವಲ್ 2026 ಅನ್ನುವ ಒಂದು ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಒಂದು ಅವಕಾಶ ಬಂತು. ಇದಕ್ಕಿಂತ ಮುಂಚೆ ಅವನು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆದಿಚುಂಚನಗಿರಿ ಮಠದಲ್ಲಿ ಏನು ನಡೀತು ಅಲ್ಲಿ ಭಾಗವಹಿಸಿದ್ದ. ಅಲ್ಲಿ ಅವನನ್ನು ಗುರುತಿಸಿದಂಥವ್ರು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ನಿಮ್ಮ ಮಗನ್ನ ಒಂದಷ್ಟು ಸಾಹಿತ್ಯದ ಕೃಷಿಯನ್ನು ಮಾಡಿಸಿಕೊಡಿ ಅಂತ ಕೇಳಿದ್ರು. ಅವನಿಗೆ ಕೊಟ್ಟಿರ್ತಕ್ಕಂತಹ ಕಂಟೆಂಟು ದಿ ಅರ್ತ್, ಈ ಭೂಮಿಯ ಬಗ್ಗೆ ಅವನು ಒಂದಷ್ಟು ಅವನ ಕಲ್ಪನೆಗಳನ್ನು ಬರಿಬೇಕಾಗಿತ್ತು. ಈ ಭೂಮಿಯ ಬಗ್ಗೆ ತನಗೇನನ್ಸುತ್ತೆ ಅನ್ನೋದನ್ನ ಫಸ್ಟು ಅವನು ಒಂದು ಕರಡು ಪ್ರತಿ ಮಾಡ್ಕೊಂಡ. ಅವ್ನಿಗೇನು ಗೊತ್ತಿದೆ ಭೂಮಿಯ ಬಗ್ಗೆ, ಸೋಲಾರ್ ಸಿಸ್ಟಮ್ಲಿ ಭೂಮಿ ಹೇಗಿದೆ, ಈಗೆಲ್ಲ ಪರಿಚಯ ಮಾಡಿಕೊಂಡು ಕೊನೆಗೆ ಈ ಭೂಮಿಯಲ್ಲಿ ಕಸವನ್ನು ಹೇಗೆ ಹಾಕ್ತಾ ಇದ್ದೀವಿ ಅನ್ನೋ ತನಕ ತನಗೆ ತಾನೇ ಒಂದಷ್ಟು 1-2 ಪುಟಗಳಷ್ಟು ಪಾಯಿಂಟ್ಸ್ಗಳನ್ನು ಗುರ್ತಾಕೊಂಡು ತದನಂತರ ಅದನ್ನು ಕವನವನ್ನಾಗಿ ಅವನು ಈ ಭೂಮಿಯ ಮೇಲೆ ರಚನೆ ಮಾಡಿ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನಕ್ಕೆ ಕೊಟ್ಟಿದ್ದಾನೆ. ಆ ಒಂದು ದೇವರ ಕೃಪೆಯಿಂದ ಅವನು ಕೊಟ್ಟಿರ್ತಕ್ಕಂತಹ 6 ಕವನಗಳು ಅದರಲ್ಲಿ ಸ್ವೀಕೃತಗೊಂಡು ಅಂತಾರಾಷ್ಟ್ರೀಯ ಒಂದು ಪುಸ್ತಕ ಮಂಡಳಿ, ದ ರೈಟ್ ಮ್ಯಾನ್ ಕ್ಯಾಪಿಟಲ್ ಅನ್ನುವ ಒಂದು ಸಂಸ್ಥೆ ಅವನು ಬರೆದಿರ್ತಕ್ಕಂಥ ಕವನವನ್ನು 6 ಅಂತಾರಾಷ್ಟ್ರೀಯ ಭಾಷೆಗಳಿಗೆ, ಫ್ರೆಂಚು, ಸ್ಪ್ಯಾನಿಷು, ಇಂಗ್ಲೀಷು, ಈ ಥರ 6 ಬೇರೆ ಬೇರೆಯ ಭಾಷೆಗಳಿಗೆ ತರ್ಜುಮೆಯನ್ನು ಮಾಡಿ ಪುಸ್ತಕವನ್ನು ಸಹ ಪ್ರಕಟಣೆಯನ್ನು ಮಾಡಿ ಅದನ್ನು ಇಂಟರ್ನ್ಯಾಷನಲ್ ಬುಕ್ ಫೆಸ್ಟಿವಲ್ಸ್ ಅಂತ ಏನು ಬರುತ್ತೆ ಪುಸ್ತಕ ಒಂದು ಮಳೆಯೋಕ್ಕೆ, ಅದಕ್ಕೆ ಅದನ್ನು ಪರಿಗಣನೆ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಮಕ್ಕಳ ಆಸಕ್ತಿಗಳನ್ನು ಗುರುತಿಸಬೇಕಾದಂಥದ್ದು ಪೋಷಕರು ಮತ್ತು ಶಾಲೆಯಲ್ಲಿ ಮಾಡಬೇಕಾದಂತಹ ಬಹಳ ದೊಡ್ಡ ಕರ್ತವ್ಯವಾಗಿದೆ. ಅವರ ಆಸಕ್ತಿಗಳನ್ನು ಗುರುತಿಸಿ ನಾವು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಸಾಕು, ಆ ಮಕ್ಕಳು ಅವ್ರಿಗವರೇ ಅದನ್ನು ತಗೊಂಡು ಹೋಗ್ತಾರೆ ಮುಂದಕ್ಕೆ. ಇಷ್ಟೇ ಅಲ್ಲ, ನನ್ನ ಮಗ ಈಗ 1 ವರ್ಷದ ಹಿಂದೆ 150 ಶ್ಲೋಕಗಳನ್ನು 30 ನಿಮಿಷದಲ್ಲಿ ಹೇಳಿ 3 ವರ್ಲ್ಡ್ ರೆಕಾರ್ಡ್ಗಳನ್ನು ಮಾಡಿದ್ದಾನೆ. ಅದಲ್ಲದೆ ಸಾಹಿತ್ಯ, ಕ್ರೀಡೆ, ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಾನೆ ಮತ್ತು ಸಂಗೀತದಲ್ಲಿ ಪಂಡಿತ್ ಭೀಮಾಶಂಕರ್ ಅವರ ಹತ್ರ ತಬಲವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ, ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ, ಪಾಶ್ಚಿಮಾತ್ಯ ನೃತ್ಯವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಹೀಗೆ ಒಂದು ಹುಡುಗ ತನ್ನ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ 8-9 ವರ್ಷಗಳಲ್ಲಿ ಹಲವಾರು ಪ್ರಾಕಾರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಅದೆಲ್ಲದರಲ್ಲೂ ಸಹ ಯಶಸ್ವಿಯನ್ನು ಕಾಣಬೇಕು ಅಂತ ಹೆಜ್ಜೆಯನ್ನು ಇಡ್ತಿದ್ದಾನೆ. ಅವನ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ.